ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಜೋಡಿಗಳ ಮಧ್ಯೆ ಶುರುವಾಗಿದೆ ಅಂತಲೇ ಹೇಳಬಹುದು. ಹೌದು, ಕೊನೆಯ ಟಾಸ್ಕ್ ಗೆದ್ದ ರಘು ಹಾಗೂ ಗಿಲ್ಲಿ ಅವರು ಒಂದು ಜೋಡಿಯಾಗಿದ್ದರೆ, ಇನ್ನೊಂದು ಟಾಸ್ಕ್ ಬೇರೆ ಬೇರೆಯಾಗಿ ಟಾಸ್ಕ್ ಗೆದ್ದರೂ ಕೂಡ ಇವರಿಬ್ಬರನ್ನು ಜೋಡಿಯಾಗಿ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಮಾಡಿದ್ದಾರೆ. ಅವರೇ ಸುರಾಜ್ ಮತ್ತು ಕಾವ್ಯರವರು. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಏನಂದ್ರೆ, 4 ಕೈಗೆ ಬಕೆಟ್ನ 4 ಪೀಸ್ಗಳನ್ನು ಕೊಡಲಾಗುತ್ತದೆ. ಬಿಗ್ ಬಾಸ್ ರವರು ಮನೆಯ ಒಂದೊಂದು ವಸ್ತುಗಳನ್ನು ಹೇಳುತ್ತಾರೆ. ಅಂದರೆ ಒಟ್ಟು 6 ವಸ್ತುಗಳನ್ನು ಹೇಳುತ್ತಾರೆ. ಅದರಲ್ಲಿ ಇವರೆಲ್ಲ ಬೇಗ ಯಾರು ತಂದು ಬಾಕ್ಸ್ ಒಳಗಡೆ ಹಾಕ್ತಾರೋ ಅವರು ಈ ಟಾಸ್ಕ್ ಅನ್ನು ಗೆಲ್ಲುತ್ತಾರೆ. ಇಲ್ಲಿ ರಾಶಿಕಾರ್ ಅವರು ಸುರಾಜ್ ಮತ್ತು ಕಾವ್ಯರವರಿಗೆ ಉಸ್ತುವಾರಿ ಮಾಡಿದ್ರೆ, ರಜತ್ ರವರು ಗಿಲ್ಲಿ ಹಾಗೂ ರಘುರವರಿಗೆ ಉಸ್ತುವಾರಿ ಮಾಡ್ತಿರ್ತಾರೆ. ಇಲ್ಲಿ ಮೊದಲಿಗೆ ಬಿಗ್ ಬಾಸ್ ರವರು ಹೇಳುವ ವಸ್ತು ಏನೆಂದರೆ ಪಿಲ್ಲೋವನ್ನು ಬೇಗ ಫಾಸ್ಟ್ ಆಗಿ ತಂದು ಹಾಕುವುದೇ ಕಾವ್ಯರವರು. ಅಲ್ಲೇ ಸೋಫಾ ಮೇಲೆ ಸ್ಮಾಲ್ ಪಿಲ್ಲೋ ಇರುತ್ತೆ, ಅದನ್ನ ತಂದು ಬೇಗ ಬಾಕ್ಸ್ ಒಳಗಡೆ ಹಾಕ್ತಾರೆ. ಆದರೆ ಗಿಲ್ಲಿ ಹಾಗೂ ರಘುರವರು ಬೆಡ್ರೂಮ್ಗೆ ಹೋಗಿ ಪಿಲ್ಲೋ ತಂದು ಹಾಕ್ತಾರೆ. ಗಿಲ್ಲಿ ಹಾಗೂ ರಘುರವರು ತುಂಬಾ ಲೇಟ್ ಆಗಿ ಬಂದಿದ್ದಕ್ಕೆ ಅದಕ್ಕಾಗಿ ಈ ಪಾಯಿಂಟ್ ಕಾವ್ಯ ಹಾಗೂ ಸೂರಜ್ ರವರಿಗೆ ಹೋಗುತ್ತದೆ. ಇನ್ನು ಎರಡನೆಯದಾಗಿ ಬಿಗ್ ಬಾಸ್ ಹೇಳುವ ವಸ್ತು ಏನೆಂದರೆ ಜಗ್ಗು, ಅಂದರೆ ಮಗ್ ಹೇಳ್ತಾರೆ. ಮಗ್ಗನ್ನು ಯಾರು ಬೇಗ ತಂದು ಹಾಕ್ತಾರೆ ಅಂದರೆ, ಇದರಲ್ಲೂ ಕೂಡ ಕಾವ್ಯ ಹಾಗೂ ಸೂರಜ್ ರವರೇ ಫಾಸ್ಟ್ ಆಗಿ ಹೋಗಿ ತಂದು ಆ ಮಗ್ಗನ್ನು ಬಾಕ್ಸ್ ಒಳಗಡೆ ಹಾಕ್ತಾರೆ. ಇವರು ಸ್ವಲ್ಪ ಒಂದೇ ಒಂದು 2-3 ಸೆಕೆಂಡಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಇಲ್ಲಿ ಸೂರಜ್ ಹಾಗೂ ಗಿಲ್ಲಿ ಅವರು ತಂದು ಹಾಕೋದು. ಬಿಗ್ ಬಾಸ್ ರವರು ಹೇಳುವ ಮೂರನೇ ವಸ್ತು ಏನೆಂದರೆ ವೈಪರ್, ಅಂದರೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ತಾರಲ್ಲ, ನೀರೆಲ್ಲ ಒರೆಸೋದಕ್ಕೆ ಆ ವೈಪರ್ ಹೇಳ್ತಾರೆ. ಇಲ್ಲೂ ಕೂಡ ಬೇಗ ಹೋಗಿ ಸೂರಜ್ ಹಾಗೂ ಕಾವ್ಯರವರು ಫುಲ್ ಪೀಸ್ ತಗೊಳಕ್ ಹೋಗ್ತಾರೆ. ಆದರೆ ಅರ್ಧ ಪೀಸ್ ಒಂದು ಕಡೆ ಕ್ಯಾಪ್ ಕಳ್ಚ್ಕೊಂಡು ಕೆಳಗಡೆ ಬಿದ್ದೋಗುತ್ತೆ. ಆ ಕ್ಯಾಪ್ನ ಎತ್ಕೊಂಡು ಬಂದು ಗಿಲ್ಲಿ ಹಾಗೂ ರಘುರವರು ಅವರ ಬಾಕ್ಸ್ ಒಳಗಡೆ ಹಾಕೊಂಡಿರ್ತಾರೆ. ಇಲ್ಲಿ ಇಬ್ರು ಫಾಸ್ಟಾಗಿ ಬಂದು ಹಾಕೊಳ್ತಾರೆ. ಇಲ್ಲಿ ಇಬ್ರು ಕೂಡ ಸೇಮ್ ಟೈಮ್ ಬಂದ ಕಾರಣ ಇಲ್ಲಿ ಏನಾಗುತ್ತೆ ಅಂದ್ರೆ, ರಜತ್ ಹಾಗೂ ರಾಶಿಕರ್ ಅವ್ರಿಗೆ ಇವರಿಬ್ರಿಗೂ ಈಗ ಕ್ಲಾಶ್ ಆಗ್ತದೆ. ಏಕೆಂದ್ರೆ ಇಲ್ಲಿ ರಜತ್ ಅವ್ರು ಹೇಳ್ತಾರೆ ಡ್ರಾ ಮಾಡ್ಬಿಡೋಣ ಅಂತ. ಅದಕ್ಕೆ ಸೂರಜ್ ಹಾಗೂ ಕಾವ್ಯ ಹಾಗೂ ರಾಶಿಕರ್ ಹೇಳ್ತಾರೆ ಹೆಂಗ್ ಡ್ರಾ ಆಗುತ್ತೆ, ಅವ್ರ ಹತ್ರ ವೈಪರ್ ಅರ್ಧ ಪೀಸು ಅಷ್ಟೇ ಇರೋದು, ಅಂದ್ರೆ ಕ್ಯಾಪ್ ಇದೆ, ಅದ್ರ ಒಂಚೂರು ಸೈಡ್ ತಂತಿದೆ ಅಷ್ಟೇ, ಅದ್ರಲ್ಲಿ ಹೆಂಗ್ ವೈಪ್ ಮಾಡೋಕ್ಕಾಗುತ್ತೆ? ನಮ್ಮ ಹತ್ರ ಅಂದ್ರೆ ಫುಲ್ ಇದೆ, ಒಂಚೂರು ಕ್ಯಾಪ್ ಕಿತ್ತೋಗಿದೆ ಅಷ್ಟೇ, ಅದ್ರಲ್ಲಿ ವೈಪ್ ಮಾಡೋಕ್ಕಾಗುತ್ತಾ? ನಮ್ದ್ರಲ್ಲಾದ್ರೆ ನಾವು ವೈಪ್ ಮಾಡಿ ತೋರಿಸ್ತೀವಿ, ಅವ್ರು ವೈಪ್ ಮಾಡಿ ತೋರಿಸ್ಲಿ ಅಂತ ಗಿಲ್ಲಿ ಅವ್ರಿಗೆ ಚಾಲೆಂಜ್ ಮಾಡ್ತಾರೆ. ಆಗ ಗಿಲ್ಲಿ ಅವ್ರು ಹೇಳ್ತಾರೆ, ನಿಮ್ಮ ಮನೇಲಿ ಹಿಂಗೆ ವೈಪರ್ ಇದ್ರೆ ನಮ್ಮ ಮನೇಲಿ ಹಿಂಗೆ ಇರೋದು, ನಾವು ಬಡವ್ರ ಮನೆ, ನಮ್ಮ ಮನೇಲಿ ಹಿಂಗೆ ಕಿತ್ತೋಗಿರೋ ಥರನೇ ವೈಪರ್ ಇರೋದು ಅಂದ್ಬಿಟ್ಟು ಅವರು ನೋಡಿ ವೈಪ್ ಮಾಡ್ಬೇಕು ತಾನೆ, ವೈಪ್ ಮಾಡಿ ತೋರಿಸ್ತೀನಿ ನೋಡಿ ಅಂದ್ಬಿಟ್ಟು ವೈಪ್ ಮಾಡಿ ಹಿಂಗೆ ತೋರಿಸ್ತಾರೆ. ಅದರಲ್ಲಿ ಇದಕ್ಕೋಸ್ಕರನೇ ಫುಲ್ಲು ಜಗಳ ಆಗುತ್ತೆ ರಾಶಿಕಾ ಹಾಗೆ ರಜತ್ ನಡುವೆ. ರಜತ್ ಹೇಳ್ತಾರೆ ಇಬ್ರಿಗೂ ಡ್ರಾ ಮಾಡಬೇಡ, ಯಾರಿಗೂ ಬೇಡ ಅಂತ ಹೇಳ್ತಾರೆ. ಅದಕ್ಕೆ ರಾಶಿಕ್ ಅವ್ರು ಹೇಳ್ತಾರೆ ಹೆಂಗ್ ಡ್ರಾ ಆಗುತ್ತೆ, ಅವ್ರ ಹತ್ರ ಇರೋದೇ ಅರ್ಧ ಪೀಸು, ಅವ್ರ ಹತ್ರ ಫುಲ್ ಪೀಸ್ ಇದೆ, ಒಂದೊಂಚೂರು ಕ್ಯಾಪ್ ಇಲ್ಲ ಅಷ್ಟೇ, ನಿಮ್ಗೆ ಬುದ್ಧಿ ಇಲ್ವಾ ರಜತ್ ಅಂತ ರಜತ್ನೇ ಬೈತಿದ್ದಾರೆ. ಈ ಕಡೆ ಕಾವ್ಯ ಕೂಡ ಗಿಲ್ಲಿ ಮೇಲೆ ಜಗಳ ಮಾಡ್ತಿದ್ದಾರೆ. ಹೆಂಗಾಗುತ್ತೆ ಗಿಲ್ಲಿ, ನಿನ್ಗೇನು ಬುದ್ಧಿ ಬೇಡ, ಅದನ್ನ ಯಾರು ವೈಪರ್ ಅಂತಾರ, ಇದು ವೈಪರು, ನೀನು ಅವ್ನು ಕ್ಯಾಪ್ ಇಟ್ಕೊಂಡು ವೈಪರ್ ಅಂತೀಯಲ್ಲ ಅಂತ ಇಲ್ಲಿ ಗಿಲ್ಲಿ ಹಾಗೂ ಕಾವ್ಯ ನಡುವೆ ಕೂಡ ಜಗಳ ಆಗ್ತಿದೆ ಅಂತಲೇ ಹೇಳ್ಬೋದು. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಗೆದ್ದಿರೋದು ಯಾರು ಅಂತ ಹೇಳಿದ್ರೆ, ಬಿಗ್ ಬಾಸ್ ಹೇಳಿದ 6 ವಸ್ತುಗಳಲ್ಲಿ 5 ವಸ್ತುಗಳನ್ನು ಫಾಸ್ಟ್ ಆಗಿ ತಂದು ಕರೆಕ್ಟಾಗಿ ಹಾಕಿರುವುದು ಅದು ಸುರಾಜ್ ಹಾಗೂ ಕಾವ್ಯರವರು. ಹಾಗಾಗಿ ಈ ವಾರದ ಕ್ಯಾಪ್ಟನ್ ಆಗಿ ಸುರಾಜ್ ಹಾಗೂ ಕಾವ್ಯರವರು ಜೋಡಿ ಕ್ಯಾಪ್ಟನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ತುಂಬ ಅದ್ಭುತವಾಗಿ ಆಡ್ತಾರೆ, ಫಾಸ್ಟಾಗಿ ತಂದಾಕ್ತಾರೆ. ಇಲ್ಲಿ ರಘು ಹಾಗೂ ಗಿಲ್ಲಿ ಅವ್ರದ್ದು ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ರಘು ಅವರು ಓಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಇಬ್ಬರು ಕೂಡ ಆ ಬಕೆಟ್ಗಳನ್ನ ಜೋಡಿಸ್ಕೊಂಡು ಜೊತೆಗೆ ಓಡಬೇಕಾಗಿದ್ರಿಂದ ರಘು ಅವ್ರು ಸ್ವಲ್ಪ ಓಡೋದು ಸ್ವಲ್ಪ ಸ್ಲೋ ಆಗುತ್ತೆ. ಅದರಿಂದ ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅವ್ರು ಕೂಡ ಗೆಲ್ಲಕ್ಕೆ ಆಗಿಲ್ಲ. ನೋಡೋಣ ಮುಂದಿನ ವಾರಗಳಲ್ಲಿ. ನನಗೂ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ತುಂಬ ಆಸೆ ಇದೆ. ಅಂದರೆ ಗಿಲ್ಲಿ ಕ್ಯಾಪ್ಟನ್ಸಿ ನೋಡ್ಬೇಕು ಹೇಗೆ ಮಾಡ್ತಾನೆ ಅಂತ, ತುಂಬ ಅದ್ಭುತವಾಗಿ ಮಾಡ್ತಾನೋ ಇಲ್ವೋ ನೋಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಗಿಲ್ಲಿ ಕ್ಯಾಪ್ಟನ್ ಆಗಲೇಬೇಕು. ನೋಡೋಣ, ಈ ವಾರ ಅವನ ಅದೃಷ್ಟ ಚೆನ್ನಾಗಿಲ್ಲ ಅನಿಸುತ್ತೆ. ಮುಂದಿನ ವಾರ ಹೇಗೆ ಆಡ್ತಾನೆ ಏನು ಕತೆ ಅಂತ ನೋಡುವ. ಈಗ ಸುರಾಜ್ ಹಾಗೂ ಕಾವ್ಯರವರು ಕ್ಯಾಪ್ಟನ್ ಆಗಿದ್ದಾರೆ, ಒಂದೇ ಬೆಡ್ರೂಮಲ್ಲಿ ಮಲಗಬೇಕಾಗುತ್ತೆ. ಇಲ್ಲಿ ಗಿಲ್ಲಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ನಿಜವಾಗ್ಲೂ ನೋಡಬೇಕು. ನಾನಂತೂ ತುಂಬ ಅದ್ಭುತವಾಗಿರುತ್ತೆ ಈ ಸೀನ್ ಅಂತೂ. ಕ್ಯಾಪ್ಟನ್ಸಿ ಟಾಸ್ಕ್ ಮುಗಿದ್ಮೇಲೆ ರಕ್ಷಿತಾ ಹಾಗೂ ಧ್ರುವಂತ್ ರವರು ಸೀಕ್ರೆಟ್ ರೂಮಿಂದ ಕೂಡ ಆಚೆ ಬಂದಿದ್ದಾರೆ. ನೋಡುವ ಅವರು ಯಾರ್ಯಾರ ಜೊತೆ ಜಗಳ ಆಡ್ತಾರೆ, ಅವ್ರದ್ದು ಏನೇನು ಸೀನ್ ನಡೆಯುತ್ತೋ ಗೊತ್ತಿಲ್ಲ ಇನ್ನೂ. ನೋಡುವ ಮುಂದಿನ ಪ್ರೋಮೋ 100% ಧ್ರುವಂತ್ ಹಾಗೂ ರಕ್ಷಿತಾ ಹೊರಗಡೆ ಬರೋದೇ ಇರುತ್ತೆ. ನಿಮ್ಗಳಿಗೆ ಸುರಾಜ್ ಹಾಗೂ ಕಾವ್ಯರವರು ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಯ್ತಾ ಆಗಲಿಲ್ವಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಗಿಲ್ಲಿ ಹಾಗೂ ರಘುರವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸೋತಿದ್ದು ಹೇಗೆ ಅನ್ನಿಸ್ತು ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.